ಎಷ್ಟು ಸಂಪಾದನೆ ಮಾಡ್ತೀರಾ ಅಣ್ಣ ಒಂದು ತಿಂಗಳಿಗೆ? 27,000 ಸಾಕಾಗುತ್ತಾ? ಸಾಲಲ್ಲ ಸರ್, ಸಾಲಲ್ಲ. ಲೈಫಲ್ಲಿ ಕಮಿಟ್ಮೆಂಟ್ ಇದೆಯಾ? ಸಾಲ ಆ ಥರ ಎಷ್ಟಿದೆ ಅಣ್ಣ? ಸಾಲ ಎಷ್ಟಿದೆ? ಸಾಲ ಒಂದು 15 ಲಕ್ಷ ಇದೆ. 15 ಲಕ್ಷ ಸಾಲ ಇದೆ. ಯಾಕೆ ಸಾಲ ಆಯಿತು ಅಣ್ಣ? ಒಂದು ಕ್ವಶನ್. ಮನೆ ಕಟ್ಟೋದಕ್ಕೆ ಮತ್ತು ಮನೆ ಜವಾಬ್ದಾರಿ. ಮನೆ ಕಟ್ಟಿದ್ದೀರಾ ನೀವು ಬೆಂಗಳೂರಲ್ಲಿ? ನೈಸ್ ಅಂದರೆ ಒಳ್ಳೆಯದು. ಅದೇ ಬಿಟ್ಟರೆ ನೆಕ್ಸ್ಟ್ ಏನು ಆಸೆ ಇದೆ ನಿಮಗೆ? ಏನಿಲ್ಲ ಸರ್, ಸದ್ಯಕ್ಕೆ ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಡ್ರೈವಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು. ನಿಮ್ಮ ಲೈಫಾಗೆ ಅತಿ ಹೆಚ್ಚು ದುಡ್ಡು ನೋಡಿದ್ದು ಯಾವಾಗ? ಅತಿ ಹೆಚ್ಚು ದುಡ್ಡು ನೋಡಿದ್ದು ನಾನು 2010 ಎಷ್ಟು? 1 ಕೋಟಿ. 1 ಕೋಟಿ? ಯಾವ ರೀಸನಿಗೆ? ಹೆಂಗೆ? ಅಂದರೆ ನಾನು ನನ್ನ ಫ್ರೆಂಡು ಎಲ್ಲ ಬಿಸ್ನೆಸ್ ಮಾಡ್ತಾಯಿದ್ವಿ. ಹಾಂ. ಸೊ ಆ ದುಡ್ಡು ನಂದು ಅಂತ ಕೊಟ್ಟಿದ್ರು. ಓಕೆ, ಅಂದರೆ ಬಿಸ್ನೆಸ್ ಮಾಡಿದಾಗಲೇ 1 ಕೋಟಿ ಬಂಡವಾಳ ಹಾಕಿದ್ರಾ? 1 ಕೋಟಿ ಬಂಡವಾಳ ಅಲ್ಲ, ಸಾಲ ತೊಗೊಂಡಿದ್ದು ನಮಗೆ ಅದರಲ್ಲಿ ಪ್ರಾಫಿಟ್ ಬಂದಿತ್ತು. ಓಕೆ, ಸಾಲ ತೀರಿಸಿ ನಮ್ಗೆ 1 ಕೋಟಿ ಬಂದಿತ್ತು. 1 ಕೋಟಿ ಪ್ರಾಫಿಟ್ ಆಯ್ತಾ ಸರ್ ನಿಮಗೆ ಟೋಟಲ್ ಆಗಿ? ಓ ನೈಸ್. ಸೊ ಆಮೇಲೆ ಏನಾಯ್ತು ಆ ಬಿಸ್ನೆಸ್ಸು? ಆ ಬಿಸ್ನೆಸ್ ಎಲ್ಲ ಡಿವೈಡ್ ಆದ್ರಿ. ಒಬ್ಬರು ಎಕ್ಸ್ಪೈರ್ ಆಯಿತು. ಸೊ ಹಂಗಾಗಿ ಎಲ್ಲ ಡಿವೈಡ್ ಆದ್ರಿ. ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ವಿ. ಓಕೆ, ಎಷ್ಟು ಬಂತು ಶೇರ್ ಒಬ್ಬೊಬ್ಬರಿಗೆ? ಅದೇ ಟೋಟಲ್ ಒಂದು 25 ಲ್ಯಾಕ್ಸ್ ಬಂತು. 25 ಲಕ್ಷ. ಯಾವ ಬಿಸ್ನೆಸ್ ಅದು ಸರ್ ಆ್ಯಕ್ಚುಲಿ? ಸರ್ ಅದು ಟೆಂಡರ್ ಸರ್, ಗೌರ್ಮೆಂಟ್ ಟೆಂಡರ್. ಗೌರ್ಮೆಂಟ್ ಟೆಂಡರು. ಗೌರ್ಮೆಂಟಿಂದ ಕಾಂಟ್ರಾಕ್ಟ್ ತೊಗೊಂಡು ಬೇರೆಯವ್ರಿಗೆ ಕೊಡೋದು. ಓಕೆ ನೈಸ್. ಸೊ ಅಂದರೆ ಅವಾಗಲೇ ಅಷ್ಟು ದುಡ್ಡು ನೋಡಿದ್ರಿ ನೀವು? ಓಕೆ, ಇವಾಗ ನಿಮ್ಮದು ಟೋಟಲ್ ಆಸ್ತಿ ಎಷ್ಟಿದೆ ಸರ್ ನಿಮ್ಮದು? ಸರ್ ಇವಾಗ ನನ್ನ ಹೆಸರಲ್ಲಿ ಏನಿಲ್ಲ, ಎಲ್ಲ ನಮ್ಮ ತಂದೆ ತಾಯಿ ಹೆಸರಲ್ಲಿದೆ. ಓಕೆ, ಎಷ್ಟು ಇರ್ಬೋದು ಸರ್? ಏನು ಕಮ್ಮಿ ಸರ್, ಒಂದು 18 ಕುಂಟೆ. 18 ಕುಂಟೆ ಅಂದರೆ ಒಂದು ಅರ್ಧ ಎಕರೆ. ಸೊ ಅಂದರೆ ವ್ಯಾಲ್ಯೂ ಅಲ್ಲಿ ಒಂದು 2.5 ಕೋಟಿ ರೂಪಾಯಿ. 2.5 ಕೋಟಿ ಆಸ್ತಿ ಇದೆ ಬೆಂಗಳೂರಲ್ಲಿ ನಿಮ್ಮದು ಟೋಟಲ್. ಮನೆ ಅದೆಲ್ಲ ಹಿಡ್ಕೊಂಡು? ಮನೆ ಸಪ್ರೇಟ್. ಮನೆ ಹಿಡ್ಕೊಂಡು ಹೇಳಿ, ಎಲ್ಲ ಹೇಳಿ. ಎಲ್ಲ ಒಂದು 2.5 ಕೋಟಿ ಸರ್. 2.5 ಕೋಟಿ ಇದೆ ನಿಮ್ಮದು ಆಸ್ತಿ. ಓಕೆ, ನೀವು ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ ಸರ್. ಏನಂತ ಹೇಳಿದ್ರೆ ಇದು ಡ್ರೈವಿಂಗ್ ಪ್ಯಾಷನ್ ಸರ್ ಅವಾಗಿಂದ. ಓಕೆ. ಸೊ ಈ ಲೈನ್ ಬಿಡಬಾರ್ದು ಅಂದ್ಬಿಟ್ಟು ಸರಿ ತಿರ್ಗಾ ಡ್ರೈವಿಂಗ್ಗೆ ಸರ್. ಓಕೆ. ಒಳ್ಳೆದಾಯ್ತು. ಟೊಯೋಟಾ ಮತ್ತು ಇದು ಟಾಟಾ. ಓಕೆ. ಮತ್ತು ಇವಾಗ ಯಾವ ಬಿಸ್ನೆಸ್ ಬೆಸ್ಟ್ ಅಂತೀರಾ ನಮ್ಮ ಥರ ಇವಾಗ ಎಂಗೇಜ್ ಅವರಿಗೆ? ಯಾವ ಬಿಸ್ನೆಸ್, ಯಾವ ಕೆಲಸ ಮಾಡಬೇಕು ಅವರು? ಸರ್ ಡೆಡಿಕೇಶನ್ ಒಂದು ಇತ್ತು ಅಂದರೆ ಯಾವ ಬಿಸ್ನೆಸ್ ಕೇಳಿದ್ರು ಲಾಸ್ ಆಗಲ್ಲ ಸರ್. ಲಾಸ್ ಆಗಲ್ಲ. ಓಕೆ. 6 ತಿಂಗಳು ವೆಯ್ಟ್ ಮಾಡಲೇಬೇಕು. ಓಕೆ, ಇವಾಗ ನಿಮ್ಮ ಹತ್ರ ಒಂದು 10,000 ದುಡ್ಡಿದ್ರೆ ಏನು ಮಾಡ್ತೀರಾ? ಖರ್ಚು ಮಾಡ್ತೀರಾ ಅಥವಾ ಇನ್ವೆಸ್ಟ್ ಮಾಡ್ತೀರಾ? ಏನು ಮಾಡ್ತೀರಾ? ಖರ್ಚು ಮಾಡ್ತೀವಿ ಸರ್. ಖರ್ಚು ಮಾಡ್ತೀರಾ? ಯಾಕಣ ಇನ್ವೆಸ್ಟ್ ಮಾಡಲ್ವಾ? ಸೇವ್ ಮಾಡಲ್ವಾ? ವೇಸ್ಟ್. 10,000 ರೂಪಾಯಿ ವೇಸ್ಟ್. ಯಾಕೆ ವೇಸ್ಟ್ ಅಂತ? 10,000 ರೂಪಾಯಿ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಲ್ಲ? ನೀವೊಂದು ಎಕ್ಸಾಂಪಲ್ ಕೊಡಿ. ಇವಾಗ ಒಂದು ಚೀಟಿ ಇದೆಯಾ? ಚೀಟಿ ಇದೆ ಅಂದ್ಕೊಳ್ಳಿ. ಇಲ್ಲ ಸರ್, ಚೀಟಿನೂ ಇಲ್ವಾ 10,000ಕ್ಕೆ? ಓಕೆ, ಇದೊಳ್ಳೆ ಕಾಮಿಡಿ ಆಯಿತು ನಿಮಗೆ. ಕಾಮಿಡಿ ಅಂತಲ್ಲ, ಇರೋ ವಾಸ್ತವ್ಯ ಸರ್. ಅದು 10,000 ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ವೇಸ್ಟ್ ಅದು. ಸೊ ಮಾಡಬೇಕಷ್ಟೇ. ಸೊ ಖರ್ಚು ಮಾಡಲೇಬೇಕು. ನೀವಾಗಿದ್ರೆ ಏನು ಖರ್ಚು ಮಾಡ್ತಿದ್ರಿ 10,000ನ? 10,000 ರೂಪಾಯಿ ನಮ್ಮ ಫ್ರೆಂಡ್ಸಿಗೆ ಪಾರ್ಟಿ ಕೊಡಿಸ್ತಾ ಇದ್ವಿ. ಅಬ್ಬಾ ಸರ್, ನಿಮ್ಮಂಥವ್ರನ್ನ ನಾನು ಇಲ್ಲಿವರೆಗೂ ಮೀಟ್ ಆಗಿಲ್ಲ. 10,000 ಫ್ರೆಂಡ್ಸಿಗೆ ಪಾರ್ಟಿ ಕೊಡಿಸ್ತಿದ್ದೀರಾ ಅಂತಂದರೆ? ಸರ್ ಬೆಂಗಳೂರು ಇಂದಿರಾನಗರದಲ್ಲಿ ನೀವು ಇಂದಿರಾನಗರದಲ್ಲಿ ಓಡಾಡ್ತೀರಾ, ನಿಮಗೆ ಗೊತ್ತಿರ್ಬೋದು. ಹೌದು. ಮಾಮೂಲಿ ಒಂದು ಪಬ್ಗೆ ಹೋದ್ರೂ ಆಗ್ಬಿಡುತ್ತೆ. 10,000 ಈಸಿಯಾಗಿ ಆಗ್ಬಿಡುತ್ತೆ. ಒಂದು 4 ಜನ ಹೋದ್ರೆ, 3 ಜನ ಹೋದ್ರೆ. ಓಕೆ, ಅಂದರೆ ನಿಮ್ಮ ಲೈಫಲ್ಲಿ ಅಷ್ಟು ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು. ಒಳ್ಳೇದಣ್ಣ, ಒಳ್ಳೇದು. ಸಿಗೋಣ. ಥ್ಯಾಂಕ್ ಯು.